ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಚಂದು ಹೋದ್ಮೇಲೆ ಮಾಡ್ತಿರೋ 2ನೇ ವ್ಲಾಗ್ ಇದು. ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ಸೊ ಅಮ್ಮ ಏನಂದರೆ ಬೆಳಿಗ್ಗೆ ಎದ್ದು ಅವರು ಸ್ನಾನ ಮಾಡಿ ಪೂಜೆ ಮುಗಿಸಿನೇ ಕೆಳಗಡೆ ಬರೋದು ಅವರು. ಸೊ ಅಲ್ಲಿವರೆಗೆ ಬರಲ್ಲ. ನಾನು ಬಂದು ಜಿಯನ್ಗೆ ಸ್ಕೂಲಿಗೆ ಕಳ್ಸೋಕ್ಕೆಲ್ಲ ರೆಡಿ ಮಾಡಬೇಕಲ್ಲ. ಸೊ ಆ ಕೆಲಸಗಳನ್ನ ನಾನು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಬಂದು ಹಾಲು ತಂದು, ಅಂದರೆ ಮೊಸರುದು ಹಾಕಿದ್ದೆ ಕೂಪನ್, ಬಟ್ ಮೊಸರು ಯಾಕೋ ಹಾಕಿರಲಿಲ್ಲ, ಗೊತ್ತಿಲ್ಲ. ಸೊ ನೋಡಬೇಕು. ಸೊ ಆಗಲೇ ಹೋಗಿ ಜಿಯನ್ನ ಕಳಿಸಿದ್ದು ಆಯಿತು, ವಾಪಸ್ ಕರ್ಕೊಂಡು ಬಂದಿದ್ದು ಆಯಿತು. ಇದು ಮಧ್ಯಾಹ್ನ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಯಾಕೆಂದರೆ ಆ ಮಧ್ಯ ನನಗೆ ಹಾಕೋದಕ್ಕಾಗಲಿಲ್ಲ. ಅವ್ನು ಕರ್ಕೊಂಡೋಗಿ ಬಿಟ್ಟು ಬರ್ತೀನ, ಬೆಳಗ್ಗೆ ಸ್ವಲ್ಪ ಹಂಗೆ ಹಿಂಗೆ ಆಗೋಷ್ಟರಲ್ಲಿ ಮತ್ತೆ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ. ಅವ್ನು ವಾಪಸ್ ಕರ್ಕೊಂಡೇ ಬಂದುಬಿಟ್ಟಿರ್ತೀನಿ. ಸೊ ಇದು ಲಂಚ್ ಪ್ರಿಪ್ರೇಷನ್ ಟೈಮಲ್ಲಿ. ಸೊ ದೋಸೆ ಮಾಡಿದ್ದೆ, ದೋಸೆ ಜೊತೆಗೆ ಚಟ್ನಿ ಮಾಡಿದ್ದೆ. ಅಮ್ಮಗೂ ದೋಸೆ ಇಷ್ಟ, ಎಲ್ಲರಿಗೂ ದೋಸೆ ಇಷ್ಟ, ಅದಕ್ಕೆ ದೋಸೆ ಜೊತೆಗೆ ಚಟ್ನಿ ಮಾಡಿ. ಜಿಯನ್ಗೆ ದೋಸೆ ಅಂದರೆ ಇಷ್ಟ. ಇವಾಗ ಬೇರೆ ಅವನಿಗೆ ನಾನ್ ವೆಜ್ ಕೊಡ್ತಿಲ್ಲ ಇನ್ನು. ಸೊ ಅದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಅವನಿಗೆ. ಅದಕ್ಕೆ ಅವ್ನು ಏನು ಕೇಳ್ತಾನೆ ಫೇವ್ರೇಟು ಅದನ್ನೇ ಮಾಡಿಕೊಟ್ಬಿಡೋದು. ಅದಾದರೆ ತುಂಬ ಇಷ್ಟಪಡ್ತೇನೆ ಅಂತಾನೆ, ಇಲ್ಲ ಅಂದರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಅವನಿಗೂ ಹಾಕ್ಕೊಟ್ಟೆ, ಅದ್ರ ಜೊತೆಗೆ ಅಪ್ಪ ಅಮ್ಮಂಗೂ ಹಾಕ್ಕೊಟ್ಟೆ. ಆಮೇಲೆ ನಾನು ಬರ್ತೀನಿ, ವೆಯ್ಟ್ ಮಾಡು ಅಂದೆ. ಹಂಗೆ ಕರಿತಿದ್ದಾನೆ, ಮಮ್ಮ ನೀನು ಬಾ ಜೊತೆಗೆ ಅಂತ. ಸೊ ಅವನಿಗೂ ಅಷ್ಟೇ, ತಿನ್ನಬೇಕಾದ್ರೆ ಜೊತೆಗೆ ಇರಬೇಕು ಯಾರಾದರೂ. ಒಬ್ಬನೇ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಅವನು. ಸೊ ನಾವು ಚಂದು ಇದ್ದಾಗ 3 ಜನ ಒಟ್ಟಿಗೆ ತಿಂತೀವಿ. ಅಪ್ಪ ಅಮ್ಮ ಟಿ ವಿ ನೋಡ್ಕೊಂಡು ಅಲ್ಲೇ ತಿಂತಾರೆ, ಅವ್ರು ಡೈನಿಂಗ್ ಟೇಬಲ್ ಮೇಲೆ ಬರೋದೇ ಇಲ್ಲ. ಸೊ ಅವರು ಮನೇಲೂ ಕೂಡ ಟಿ ವಿ ನೋಡ್ಕೊಂಡು ತಿಂದು ಅಭ್ಯಾಸ ಆಗಿದೆ, ಅದಕ್ಕೆ ಅವ್ರು ಟಿ ವಿ ನೋಡ್ಕೊಂಡು ತಿಂತಿದ್ದಾರೆ. ನಾವಿಬ್ಬರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದೀವಿ. ಸೊ ಲಂಚ್ ಪ್ರಿಪ್ರೇಷನ್ ಹೀಗಿತ್ತು. ಹಾಗೆ ನೋಡಿ ವ್ಲಾಗು ಚಂದು ದಿನ ಹೇಗಿತ್ತು ಅದು ಕೂಡ ನೀವು ನೋಡ್ಬೋದು. ಫ್ರೆಂಡ್ಸ್, ಇವಾಗ ನಮ್ದು AWS ಇವೆಂಟಲ್ಲಿದ್ದೀನಿ. ಇಲ್ಲಿರೋ ಲಾಸ್ ವೆಗಾಸ್ ವೆನಿಷಿಯನ್ ಹೋಟ್ಲಲ್ಲಿ ಇರೋದು. ಸೊ ಇವಾಗ ನೋಡಿದ್ನೆಲ್ಲ ಫುಲ್ ನಾವು ದುಬೈಯಲ್ಲಿ WBಗೆ ಹೋಗಿದ್ವಲ್ಲ, ಅಲ್ಲಿ ಇದ್ದಂಗೆ ಇಲ್ಲಿ ಫುಲ್ ಶಾಪಿಂಗ್, ಗ್ರ್ಯಾಂಡ್ ಶಾಪ್ ಕೆನಲ್ಸ್ ಅಂತಿದೆ. ಸೊ ಅಲ್ಲಿ ಫುಲ್ ಇದೇ ಥರ ಅಟ್ಮಾಸ್ಫಿಯರ್ ಇರೋದು, ತುಂಬ ಚೆನ್ನಾಗಿದೆ. ನಿಂಗೆ ರಮ್ಯಾಜಿ ಅಂತ ಬಂದರೆ ತುಂಬ ಇಷ್ಟಪಡ್ತಿದ್ರು. ಸೊ ನೋಡ್ಬೇಕು ನೆಕ್ಸ್ಟ್ ಟೈಮ್ ಯಾವಾಗ. ಇವೆಂಟ್ ಹತ್ರ ಹೋಗಿದ್ರು. ಹಾಗೆ ಅವ್ರಿಗೆ ದಿನ ಒಂದೊಂದು ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಕೂಡ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಅದು ಕೂಡ ಹೇಳ್ತಾ ಇದ್ರು, ಚಂದು ದಿನ ಒಂದೊಂದು ರೆಸ್ಟೋರೆಂಟ್ಸ್ ಅಂತೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಅಂತ. ಮತ್ತು ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿದ್ರಂತೆ, ಫುಲ್ ಈ ಥರ ನೋಡಿ ಅಲ್ಲಿ ಹೋಗಿ ತಿನ್ನೋದು. ಅದು ತುಂಬ ಚೆನ್ನಾಗಿತ್ತಂತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಂತೆ. ಸೊ ಒಳ್ಳೊಳ್ಳೆ ವೆರೈಟಿ ಫುಡ್ ಕೂಡ ಸಿಕ್ತಂತೆ, ಅಂದರೆ ಒಳ್ಳೊಳ್ಳೆ ವೆರೈಟಿ ಫುಡ್ ಇತ್ತಂತೆ. ಬಟ್ ಅದೇ ನಾವು 48 ಡೇಸ್ ನಾನ್ ವೆಜ್ ತಿಂದೇ ಇರೋದ್ರಿಂದ ಚಂದು ವೆಜಿಟೇರಿಯನ್ ಅಷ್ಟೇ ತಿಂತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ. ನಾನಿದ್ರೆ ಫುಲ್ ಅದು ಕಂಟಿನ್ಯೂಸ್ ಆಗಿ ಮಾಡಿರ್ತೀನಿ ವ್ಲಾಗ್ಸ್. ಚಂದು ಅವರಿಗೆ ಟೈಮ್ ಸಿಕ್ತಾಗ, ಯಾಕೆಂದರೆ ಅವ್ರಿಗೆ ಮೀಟಿಂಗ್ಸ್ ಇರುತ್ತೆ, ಅದು ಇದು ಇರುತ್ತೆ, ಕಾಲ್ಸ್ ಇರುತ್ತೆ, ಅದ್ರ ಮಧ್ಯೆ ಎಷ್ಟಾಗುತ್ತೆ ಅಷ್ಟು ಅವರು ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಮತ್ತು ನೋಡಿ ಇದು ತುಂಬ ಚೆನ್ನಾಗಿತ್ತಂತೆ ಇದು ಗೇಮು. ಒಂದೊಂದು ರೈಡ್ ಕೂಡ ಇತ್ತಂತೆ. ಸೊ ಇವರು ಕೂಡ ಹಾಡಿದ್ರಂತೆ ರೈಡು. ಇದು ನೋಡಿ ಎಷ್ಟು ಮೇಲ್ಗಡೆ ಇದು ರೈಡು. ನನ್ನ ಕೈಲಿ ಆಗ್ತಾ ಇರಲಿಲ್ಲ, ನಾನಾಗಿದ್ರೆ ಫುಲ್ ಭಯ ಪಡ್ಕೊತಾ ಇದ್ದೆ. ಅವ್ರಿಗೆ ಅಷ್ಟು ಭಯ ಇಲ್ಲ, ಎಂಜಾಯ್ ಮಾಡ್ತಾರೆ. ಸೊ ವ್ಯೂ ಮಾತ್ರ ಸೂಪರಾಗಿತ್ತು, ನೀವು ನಿಮ್ಮ ಮಿಸ್ ಮಾಡಿಕೊಂಡೆ ಅಂತ ಕೂಡ ಹೇಳ್ತಾಯಿದ್ರು. ಹೇಗೆ ಇವತ್ತು ಇವೆಂಟ್ದು ಲಾಸ್ಟ್ ಡೇ. ಅಮೆಝಾನ್ದು ಫುಲ್ಫಿಲ್ಮೆಂಟ್ ಸೆಂಟರ್ ಟೂರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಫುಲ್ ಅಮೆಝಾನ್ ರೋಬೋಟಿಕ್ಸಿಂದ ಅದು ಫುಲ್ಫಿಲ್ಮೆಂಟ್ ಸೆಂಟ್ರಲ್ಲಿ ಎಲ್ಲ ಪ್ಯಾಕೇಜಸ್ ಎಲ್ಲ ಹೇಗೆ ಸಾರ್ಟ್ ಮಾಡ್ತಾರೆ ಅವೆಲ್ಲ ತೋರಿಸ್ತಿದ್ದಾರೆ. ಒಳಗಡೆ ಶೂಟ್ ಮಾಡೋಂಗಿಲ್ಲ. ಸೊ ಇಲ್ಲೇ ಆಚೆ ಕಡೆ ಸೆಟಪ್ ಮಾಡೋಕ್ಕೆ ಬಂದಿದ್ದಾಗ ಇಂಟ್ರಡಕ್ಷನ್ ಕೊಡೋಕ್ಕೆ ಅಲ್ಲಿಂದ ಶೂಟ್ ಮಾಡ್ತಾ ಇರೋದು. ಸೊ ಇವೆಂಟ್ ಇವತ್ತು ಲಾಸ್ಟ್ ಡೇ. ಸೊ ತುಂಬ ಚೆನ್ನಾಗಿತ್ತು. ಟೆಕ್ನಾಲಜಿ ಬಗ್ಗೆ ತುಂಬ ಹೊಸ ಟೆಕ್ನಾಲಜೀಸ್ ಅಮೆಝಾನು ಪಾರ್ಟ್ನರ್ಸಿಂದ ಏನೇನು ರಿಲೀಸ್ ಮಾಡ್ತಿದ್ದಾರೆ, ಎಲ್ಲ ಅಪ್ಕಮಿಂಗ್ ಇದೆ ಎಲ್ಲ ಹೇಳ್ತಿದ್ರು. ಸೊ ಆಫ್ಟರ್ ದಿಸ್ ಸ್ಯಾಟರ್ಡೆ ಸಂಡೇ ಇಲ್ಲೇ ಇರ್ತೀನಿ. ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮಂಡೇ ಇಲ್ಲಿ US ಮಂಡೇ ಮಾರ್ನಿಂಗ್ ಬ್ಯಾಕ್ ಟು ಇಂಡಿಯಾ. ಲ್ಯಾಂಡ್ ಆಗೋದು ಆಲ್ಮೋಸ್ಟ್ ಟ್ಯೂಸ್ಡೇ ನೈಟ್ ಆಗುತ್ತೆ ಇಂಡಿಯಾ ಟೈಮ್. ಸೊ ಆಲ್ಮೋಸ್ಟ್ 25 hours 30 hours ಜರ್ನಿ. ಸೊ ಫೈನಲಿ ಆಫ್ಟರ್ 10 days ಜೀವನ ಮೀಟ್ ಮಾಡ್ತೀನಿ. ಫ್ರೆಂಡ್ಸ್, ಸೊ ಊಟ ಎಲ್ಲ ಆದಮೇಲೆ ಜಿಯನ್ನೆಲ್ಲ ಕರ್ಕೊಂಡು ಬಂದಾದ್ಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿದ್ದು. ಸೊ ಯಾಕೆ ನಾನೇ ಕರ್ಕೊಂಬರೋಕ್ಕೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಅಪ್ಪನೂ ಬಂದಿರೋ ಜೊತೆಲಿ ಸುಮ್ಮನೆ.
ಸೊ ಇವಾಗ ಅಮ್ಮ ಅಂದ್ರು ಬಾ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಡ್ತೀನಿ ಮೇಲೆ ಅಂತ. ಈ ಸ್ಯಾರಿದೊಂದು ಕ್ಲೀನೇ ಆಗಿರಲಿಲ್ಲ. ಸೊ ಅಂದರೆ ಮೇಲೆಲ್ಲ ಕ್ಲೀನ್ ಮಾಡಿದೆ. ಸೊ ಒಳಗಡೆ ಎಲ್ಲ ಫೋಲ್ಡ್ ಮಾಡಿರೋದು ಒಂದಿತ್ತು, ಅದಕ್ಕೆ ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದೊಂದು ಅರೇಂಜ್ ಮಾಡ್ತೀವಿ ಇವಾಗ. ಏನು ಮಾಡ್ತಿದ್ದೆ ಅಲ್ಲಿ? ಸೊ ನೋಡಿ, ನಾವು ಅಲ್ಲಿ ಕಷ್ಟಪಟ್ಟು ಬಟ್ಟೆ ಎಲ್ಲ ಮಡಿಸಿದ್ರೆ ಇವರು ಇಲ್ಲಿ ಪ್ಲೇ ಮಾಡ್ತಿದ್ರಂತೆ. ಏನ್ರಲ್ಲಿ ಪ್ಲೇ ಮಾಡ್ತಿದ್ರಿ? ಸ್ಟಿಕ್. ಯಾವ ಸ್ಟಿಕ್ಕು? ಟೆಂಟ್ ಎಲ್ಲ ಬಿಚ್ಚಿ ಸ್ಟಿಕ್ ಎಲ್ಲ ಎತ್ಕೊಂಡು ಅದ್ರದ್ದು ತರಲೆ ಕೆಲಸ ಮಾಡಿದ್ದಾರೆ. ಬಾ ಮಲ್ಕೊಳ್ಳುವಂತೆ ಈಗ. ಬೇಡ ಬಾ ಮಗನ ಮಲ್ಕೋಬೇಕು. ಮಲ್ಕೋಬೇಕು. ಅದೆಲ್ಲ ಆದಮೇಲೆ ಈವ್ನಿಂಗು ಕಾಫಿ ಮಾಡೋಣ ಅಂತ ಬಂದೆ. ಮಧ್ಯಾಹ್ನ ಅಜ್ಜಿಯನ್ನು ಮಲಗಿಸಿದ್ದೆಲ್ಲ ಆಯಿತು, ಅವನ್ನ ಎಬ್ಬಿಸಿದ್ದೆಲ್ಲ ಆಯಿತು. ಮತ್ತೆ ಕೆಳಗಡೆ ಕರ್ಕೊಂಡು ಬಂದೆ, ಬಾ ಚಿನಿಮ್ಮ ಹೋಗೋಣ ಅಂದ್ಬಿಟ್ಟು. ಅವನು ಅಪ್ಪ ಅಮ್ಮ ಜೊತೆ ಅಂತೂ ತುಂಬ ಚೆನ್ನಾಗಿ ಆಟ ಆಡ್ತಾನೇ ಇದ್ದ. ಸೊ ಹಾಲು ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ ಈಗ, ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ, ಅದಕ್ಕೆ ನೋಡಿ ಯಾವಾಗಲೂ ಪ್ಯಾಕೆಟ್ ಕಟ್ ಮಾಡೋದೇ ನಿಮಗೆ ಕಾಣಿಸ್ತಿದೆ. ಸೊ ಅಜ್ಜಿಗೆ ಹಾಲು, ನಮಗೆ ಕಾಫಿ ಮಾಡ್ತಾ ಇದ್ದೆ. ಅಪ್ಪ ಅಮ್ಮ ಕಾಫಿ ಇಷ್ಟ, ಇಲ್ಲಾಂದರೆ ಟೀ ಮಾಡ್ತೀನಿ ಚಂದು ಇದ್ದಾಗ, ಈವ್ನಿಂಗ್ ಟೈಮ್ ಟೀ. ಬಟ್ ಅಪ್ಪ ಅಮ್ಮ ಕಾಫಿ ಆಗಿರೋದ್ರಿಂದ ಕಾಫಿ ಮಾಡಿದ್ದೆ. ಸೊ ಹಾಗೆ ಕಾಫಿ ಮಾಡಿ ಟಿ ವಿ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಏನಂದರೆ ನಾನು ಹೇಳ್ತಿದ್ದೀನಲ್ಲ, ಅಪ್ಪ ಅಮ್ಮ ಇದ್ದಾಗ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಮನಸ್ಸಾಗ್ತಾನೇ ಇಲ್ಲ, ಯಾಕೋ ಗೊತ್ತಿಲ್ಲ. ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸುತ್ತೆ. ಸೊ ಮತ್ತೆ ಹೋಗಿ ನೋಡಿ ಚಂದು ವ್ಲಾಗು ಹೇಗಿತ್ತು. ಅವರು ಸ್ವಲ್ಪ ಹೊರಗಡೆ ಹೋಗಿರೋದು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿದ್ದಾರೆ. ಫ್ರೆಂಡ್ ಬಂದಿದ್ರಲ್ಲ, ಅವ್ರು US ಅಲ್ಲೇ ಇರೋದು. ಇಬ್ಬರು ಯಾವುದೋ ಒಂದು ಈ ಥರ 3D ಮೂವಿಗೆ ಹೋಗಿದ್ರಂತೆ, ಅಂದರೆ ಗ್ಲಾಸ್ ಹಾಕ್ಕೊಳ್ದೆ ಮೂವಿ ಅಂತೆ ಅದು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಕೂಡ ಹೇಳ್ತಾ ಇದ್ದು ಸ್ವಲ್ಪ ದುಬೈ ಥರನೇ ಫೀಲ್ ಆಗುತ್ತೆ ಅಂತ. US ಅಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ರು ಅವರು, ಇದು ಫಸ್ಟ್ ಟೈಮ್ ಹೋಗಿದ್ದು ವೇಗಾಸ್ಗೆ. ಸೊ ಸ್ವಲ್ಪ ದುಬೈ ಥರನೇ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ನನಗೂ ಈ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದಾಗ ಹಾಗೆ ಅನ್ನಿಸ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಂದರೆ ಚಂದು ಹೋಗಿ ಆಲ್ಮೋಸ್ಟ್ 5th ಡೇ ಇವತ್ತು. ಅಪ್ಪ ಅಮ್ಮನೂ ಬಂದಿದ್ದಾರೆ. ಅಪ್ಪ ಅಮ್ಮ ಬಂದರೆ ನಂಗೆ ಅದೇನೋ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗಲ್ಲ. ಒಂಚೂರು ಸ್ಟಾರ್ಟ್ ಮಾಡಿದೆ ವ್ಲಾಗು, ಆಮೇಲೆ ಮಾಡೋಕ್ಕೆ ಆಗಲಿಲ್ಲ, ಅದು ಇದು ಏನಾದರೂ ಹಂಗೆ ಆಗ್ಬಿಡ್ತು. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ವ್ಲಾಗು. ಸೊ ಇದು ಎಷ್ಟಾಗುತ್ತೆ ಅಷ್ಟು ದಿನ ಮಾಡ್ಕೊಂಡು ಹೋಗೋದು ಅಂತ ಇರೋದು ವ್ಲಾಗು. ಸೊ ಅಜ್ಜಿಯನ್ನೆಲ್ಲ ಡ್ರಾಪ್ ಮಾಡಿ ಬಂದಿದ್ದಾಯ್ತು, ಅದೇ ಕೆಲಸ ಆಗ್ಬಿಡುತ್ತೆ ನನಗೆ. ಹೋಗು, ಡ್ರಾಪ್ ಮಾಡು, ಮತ್ತೆ ಪಿಕಪ್ ಮಾಡೋಕ್ಕೆ ಹೋಗು, ಮತ್ತೆ ಬಾ ಲಂಚು, ಅದು ಇದು ಅಮ್ಮ ಮಾಡ್ತಾರೆ ಕುಕ್ಕೆಲ್ಲ. ಬಟ್ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಅದು ಇದು ಹಂಗೆ. ಸೊ ಇದರಲ್ಲೇ ಆಗ್ಬಿಟ್ಟಿದೆ. ಅದು ಬಿಟ್ಟರೆ ಬ್ಲಾಗ್ ಒಂದು ಹಾಕಿದ್ದೆ, ಇವತ್ತೊಂದು ಎಡಿಟ್ ಮಾಡಿ ಹಾಕಬೇಕು, ನೋಡೋಣ. ಬಟ್ ವೆದರ್ ನಂಗೆ ಇಷ್ಟ ಆಗ್ತಿಲ್ಲ. ಹಾಗೆ ನಂದು ಇಲ್ಲಿ ಸೊಸೈಟಿ ನನ್ನ ಫ್ರೆಂಡ್ ಬರ್ತ್ಡೇ ಇದೆ. ಸೊ 11:30ಗೆ ಅಲ್ಲಿ ಹೋಗಿ ಅವ್ರಿಗೆ ಗಿಫ್ಟ್ ಕೊಟ್ಟು ಆಮೇಲೆ ಜಿಯನ್ ಕರ್ಕೊಂಬರಕ್ಕೆ ಹೋಗೋದು ಅಂತ ಪ್ಲ್ಯಾನ್ ಇರೋದು. ಸೊ ಇದ್ರ ಮಧ್ಯ ಅವಾಗಲೇ ಹೇಳಿದ್ನಲ್ಲ, ಗೊತ್ತಿಲ್ಲ ಹಿಂಗೆ ಅಂತ. ಸೊ ಹೀಗಾಗ್ತಾ ಇದೆ. ಸೊ ಇಯರಿಂಗ್ ಆರ್ಡ್ರ್ ಮಾಡಿದೆ, ನನಗೆ ಈ ಥರ ಪೌಚಲ್ಲಿ ಹಾಕ್ಕೊಡೋಕ್ಕೆ ಇಷ್ಟ. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿದ್ದಾಯಿತು. ಸೊ ಇದನ್ನು ಇಟ್ಬಿಟ್ಟು ಇವಾಗ ಹೋಗಿ ನಾನು ಸ್ನಾನ ಮುಗಿಸಿ, ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ, ಸ್ಕಿಪ್ ಮಾಡ್ತೀನಿ. ಸೊ ಅವ್ರಿಗೆ ಕರಿ ಎಲ್ಲ ಇದೆ. ಸೊ ಚಪಾತಿ ಎಲ್ಲ ಮಾಡ್ಕೊಟ್ಬಿಟ್ಟು ಬಂದೆ. ಸೊ ತಿಂತಿದ್ದಾರೆ ಅವರು. ಲಂಚ್ ಮಧ್ಯಾಹ್ನ ಅಮ್ಮ ಪ್ರಿಪೇರ್ ಮಾಡ್ತಾರೆ. ಏನೋ ಉಪ್ಸಾರು ಬೇಕು ಅಂತ ಕೇಳಿದೆ. ಸೊ ಉಪ್ಸಾರು, ಮುದ್ದೆ, ಪಲ್ಯ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಜಿಯನ್ಗೂ ಇಷ್ಟ ಉಪ್ಸಾರು ಅಂದರೆ. ಸೊ ನಮ್ಮ ಮಂಡ್ಯದವ್ರಿಗೆಲ್ಲ ಉಪ್ಸಾರು ಅಂದರೆ ಗೊತ್ತಲ್ಲ, ಉಪ್ಸಾರು ನಾನ್ ವೆಜ್ ಎಲ್ಲ ಇಷ್ಟ. ಬಟ್ ನಾನ್ ವೆಜ್ ಅದೇ ಇವಾಗ ಇಲ್ವಲ್ಲ, ಅದಕ್ಕೆ ಸೊ ಉಪ್ಸಾರು ಮಾಡೋಕ್ಕೆ ಹೇಳಿದ್ದೀನಿ, ಖಾರವಾಗಿ ತಿನ್ನೋಣ ಅಂತ. ಫಸ್ಟ್ ಹೋಗಿ ಇವಾಗ ಸ್ನಾನ ಮುಗಿಸಿ ಆಮೇಲೆ ಮತ್ತೆ ಸಿಗ್ತೀನಿ.
ಫ್ರೆಂಡ್ಸ್ ಜೀವನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಫ್ರೆಂಡ್ ಮನೆಗೆ ಹೋಗಿ ಕೇಕೆಲ್ಲ ಕಟ್ ಮಾಡಿದಾಯಿತು. ಸೊ ವಾಪಸ್ ಬಂದು ಇವಾಗ ಊಟ ಮಾಡಿ ಮಲಗಿಸ್ತಾ ಇದ್ದೀನಿ. ಸೊ ಆಮೇಲೆ ಎದ್ದು ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಅಮ್ಮ, ಆದರೆ ತೋರಿಸ್ತೀನಿ. ಸೊ ಅಮ್ಮ ಮಾಡ್ತಾ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸೊ ಮಾಡಮ್ಮ ಬಿಸಿ ಬಿಸಿ ತಿನ್ನೋಣ, ನಾನು ಇಲ್ಲಾಂದರೆ ಸ್ವೀಟ್ಸ್ ತಿನ್ನಲ್ಲ ಅಷ್ಟು, ತಿನ್ನೋಣ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರು. ಸೊ ಇವಾಗ ಸ್ವಲ್ಪ ಹೊತ್ತು ನನ್ನ ಮಲಗಿಸೋದು ದೊಡ್ಡ ಕೆಲಸ ಇವಾಗ ಇರೋದು ನನಗೆ. ಕೋಪ ಮಲಗಲ್ಲ ಅಂತ ಹಠ. ಯಾರು ಹಠ ಮಾಡ್ತಿರೋದು? ಯಾರಿದು? ಅವನಿಗೆ ಅಜ್ಜಿ ತಾತ ಎಲ್ಲ ಬಂದ್ಬಿಟ್ರೆ ಹಠ ಜಾಸ್ತಿ. ನೋಡಿ ಎಲ್ಲೋ ಕೂತಿದ್ದಾನೆ. ಮತ್ತೆ ನಾನು ಇಬ್ರು ಸೇರ್ಕೊಂಡು ಬಂದ್ಬಿಟ್ಟು ಅಮ್ಮಗೆ ಹೇಳ್ದೆ ಬನ್ನಿ ಅಮ್ಮ ರವೆ ಉಂಡೆ ಮಾಡೋಣ ಅಂತ. ಸೊ ಇಬ್ರು ಸೇರ್ಕೊಂಡು ರವೆ ಉಂಡೆ ಮಾಡ್ತಾ ಇದ್ದೀವಿ. ನನಗೆ ಏನು ಗೊತ್ತಾ, ಮನೇಲಿ ಮಾಡೋ ತಿಂಡಿಗಳೆಲ್ಲ ಬಿಸಿ ಬಿಸಿ ತಿಂದರೆ ತುಂಬ ಇಷ್ಟ ಆಗುತ್ತೆ. ಚಕ್ಲಿ ಆಗ್ಬೋದು, ಕೋಡ್ಬೇಳೆ ಆಗ್ಬೋದು, ರವೆ ಉಂಡೆ, ಕರ್ಜಿಕಾಯಿ. ಸೊ ಏನಾದರೂ ಅವತ್ತು ಫ್ರೆಶ್ಶಾಗಿ ಮಾಡಿದಾಗ ಬಿಸಿ ಬಿಸಿಯಲ್ಲಿ ಮಾಡ್ತಿರ್ಬೇಕಾದ್ರೆ ತಿಂದರೆ ಇಷ್ಟ ಆಗುತ್ತೆ. ಅದಕ್ಕೆ ಅಮ್ಮ ಇಲ್ಲ ಹೋಗ್ಬಿಟ್ಟು ಊರಲ್ಲೇ ಮಾಡಿ ಕಳಿಸ್ತೀನಿ ಅಂದರು ರವೆ ಉಂಡೆ. ನಾನು ಯಾಕೆಂದರೆ ಕೊಬ್ಬರಿ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಚೆನ್ನಾಗಿಲ್ಲ ಅಂತ. ಯಾಕೆಂದರೆ ಇಷ್ಟ ಆಗಲ್ಲ ಅಮ್ಮಂಗಿಲ್ಲಿ ತರಕಾರಿಗಳಾಗಿರ್ಬೋದು, ಕಾಯಿ ಕೊಬ್ಬರಿ ಏನೂ ಇಷ್ಟ ಆಗಲ್ಲ. ಇಲ್ಲಿ ಏನೂ ಚೆನ್ನಾಗಿಲ್ಲ ಅಲ್ಲಿ ಥರ ಫ್ರೆಶ್ ಆಗಿರಲ್ಲ ಅಂತ ಇದು ಮಾಡ್ತಾರೆ ಇಲ್ಲಿ ಬಂದಾಗ. ಸೊ ಅದು ಹೇಳ್ತಿರ್ತಾರೆ, ನಾವೇ 2 ವೀಕ್ಸ್ಗೊಂದ್ಸರಿ ತರಕಾರಿ ಎಲ್ಲ ಅಲ್ಲಿ ನಾನು ತೆಗೆದು ಕೊಟ್ಕೊಳಿಸ್ಬಿಡ್ತೀನಿ, ನೀನು ಇಲ್ಲಿ ಮಾಡ್ಕೊ ಅಂತ. ಅಮ್ಮ ಸುಮ್ಮನೆ ಇರು, ಅಲ್ಲಿಂದ ನೀನು 2 ವೀಕ್ಸ್ಗೊಂದ್ಸರಿ ಯಾವ ತರಕಾರಿನೂ ಕಳಿಸ್ಬೇಡ, ಸೊ ಇಲ್ಲೇ ತೊಗೋತೀವಿ, ಬಂದಾಗ ಬೇಕಾದ್ರೆ ಅಲ್ಲಿಂದ ತೊಗೊಂಬರ್ತೀವಿ ಅಂತ ಹೇಳ್ತೀನಿ. ಸೊ ನೋಡಿ ರವೆ ಉಂಡೆ ರೆಡಿ ಆಗ್ತಾ ಇದೆ. ಸೊ ನನಗೆ ತುಂಬ ದಪ್ಪ ರವೆಲಿ ಮಾಡಿದ್ರೆ ಇಷ್ಟ ಆಗೋದು, ನನಗೆ ಸಣ್ಣ ರವೆಲಿ ಮಾಡಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ದಪ್ಪ ರವೆನೇ ಹಾಕಿ ಚೆನ್ನಾಗಿ ಹುರಿದು ಮಾಡ್ಕೊಂಡಿದ್ವಿ. ಗುಡ್ ಈವ್ನಿಂಗ್. ಇವತ್ತು ಲಾಸ್ಟ್ ಡೇ ವೇಗಸಲ್ಲಿ. ಸೊ ಇಲ್ಲಿ ಬೆಲಾಜಿಯೋ ಮುಂದೆ ಇದ್ದೀನಿ. ಇಲ್ಲಿ ಫೌಂಟನ್ ಆಗ್ತದೆ ಎವ್ರಿ 15 ಮಿನಿಟ್ಸು ವೀಕೆಂಡಲ್ಲಿ. ಸೊ ಲಾಸ್ಟ್ ನೈಟು ಊಟ ಮಾಡಬೇಕೀಗ. ಇದು ಲಾಸ್ಟ್ ನೋಡ್ಕೊಂಡೊಂದು ಊಟ ಮಾಡಿ ಬೆಳಗ್ಗೆ ಮಾರ್ನಿಂಗ್ಗೆ ಫ್ಲೈಟ್ ಇದೆ. ಸೊ ಬೆಳಗ್ಗೆ 6 o'clock ಎಲ್ಲ ಅಲ್ಲಿ. ಸೊ ಟ್ರಿಪ್ ಮುಗೀತು ಆಲ್ಮೋಸ್ಟ್ 10 ಡೇಸ್ದು. ಸೊ ಹೋಗಿ ನೋಡಬೇಕು ಜಿಯನ್ನು ರಮ್ಯಾ ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ಏನ್ಗಂತೂ ಫೋನ್ ಮಾಡಿದಾಗೆಲ್ಲ ಪಪ್ಪ ಗಿಫ್ಟ್ ತೊಗೊಂಡ ಅಂತಲೇ ಕೇಳ್ತಿದ್ದ. ಸೊ ತೊಗೊಂಡಿದ್ದು ಸ್ವಲ್ಪ ಸರ್ಪ್ರೈಸ್ ಇದೆ ಅವ್ನಿಗೆ, ನೋಡೋಣ. ನೋಡ್ಬೋದು ಇದೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಅಂತ ಚಂದು ಹೇಳ್ತಾ ಇದ್ರು. ನನಗೂ ಹೋಗ್ಬೇಕಂತ ಅನ್ನಿಸ್ತಿದೆ, ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀವಿ ಅಂತ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ವ್ಲಾಗ್ ನೋಡ್ತಾ ಇರಿ. ನಾನು ಸ್ವಲ್ಪನೇ ವ್ಲಾಗ್ ಮಾಡ್ತಿದ್ದೆ. ಏನಂದರೆ ಅದೇನೋ ಗೊತ್ತಿಲ್ಲ, ಮನೆಗೆ ಅಪ್ಪ ಅಮ್ಮ ಬಂದುಬಿಟ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಬಿಡುತ್ತೆ ನನಗೆ ವ್ಲಾಗ್ ಮಾಡೋದಕ್ಕಿಂತ. ಸೊ ಈ ರೀತಿ ಹೋಗ್ತಾ ಇದ್ದೆ, ಸ್ವಲ್ಪನೇ ಮಾಡಿದ್ದು. ಏನಂದರೆ ಮೇ ಬಿ ನೆಕ್ಸ್ಟು ನಾನು ಗೊತ್ತಿಲ್ಲ ಯಾವ ವ್ಲಾಗ್ ಮಾಡ್ತೀನಿ ಅಂತ. ಸೊ ಫ್ರೆಂಡ್ಸ್ ಏನಂದರೆ ತುಂಬ ಜನಗಳ ಪ್ರಶ್ನೆ, ನಾನು ಚಂದು US ಹೋಗಿದ್ದಾರೆ ಅಂತ ಹಾಕ್ದಾಗ ಅಥವಾ ವ್ಲಾಗ್ಸ್ ನೋಡಿದಾಗ ನಂಗೆ ಬರ್ತಾ ಆಗಿದ್ದ ಪ್ರಶ್ನೆ, ಏನಕ್ಕೆ ಹೋಗಿದ್ದಾರೆ ರಮ್ಯಾ ಅಂತ. ಸೊ ಒಂದು ಆಫೀಸ್ ವರ್ಕ್ ಮೇಲೆ ಮತ್ತು ಈವೆಂಟ್ ಇದೆ. ಸೊ ಆಫೀಸ್ ವರ್ಕ್ದು ಹೋಗಿದ್ದು. ಸೊ ಹಾಗೆ ಒಂದು ಈವೆಂಟ್ ಇತ್ತು, ಅದನ್ನು ಅಟೆಂಡ್ ಮಾಡ್ಕೊಂಡು ಬರ್ತಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟು ಇನ್ನೊಂದು ಕ್ವೆಶನ್ ಬಂದು, ನೀವೇ ಏನಕ್ಕೆ ಹೋಗಲಿಲ್ಲ ಅಂತ. ಸೊ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಅದಕ್ಕೆ ನಮಗೆ ಹೋಗೋದಕ್ಕಾಗಲಿಲ್ಲ. ಯಾಕೆಂದರೆ ಅವ್ರಿಗೆ ವೀಸಾ ಮಾಡಿಸೋದೇ ಸ್ವಲ್ಪ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಮಾಡಿಸಿದ್ರಿಂದ ಸ್ವಲ್ಪ ಇದಾಯಿತು. ಅದರಿಂದ ನಾವೇನು ಹೋಗ್ಬೇಕು ಅಂದ್ಕೊಂಡಿರಲಿಲ್ಲ. ಮತ್ತು ಇವಾಗ ಆಫೀಸ್ ವರ್ಕ್ ಮೇಲೆ ಹೋಗಿದ್ರೆ ನಾವು ಹೋದ್ರೂ ಏನು ಯೂಸ್ ಆಗೋಲ್ಲ, ಯಾಕೆಂದರೆ ಅಲ್ಲೇನು ನೋಡೋದಕ್ಕಾಗಲ್ಲ. ಆಫೀಸ್ದು ವರ್ಕು ಈವೆಂಟು ಅದು ಇದು ಆಗಿಬಿಡುತ್ತೆ. ಅದಕ್ಕೆ ಸೊ ಡೈಲಿ ಕಾಲ್ ಮಾಡ್ತಿದ್ದಾರೆ, ಚೆನ್ನಾಗಿ ಅನ್ನಿಸ್ತಿದೆ. ಬಟ್ ಏನಂದರೆ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕೆಂದರೆ ಎಷ್ಟು ದಿನ ಬಿಟ್ಟಿದ್ದೀವಲ್ಲ. ಜಿಯನ್ ಒಂದೊಂದ್ಸರಿ ಕೇಳ್ತಾನೆ, ಬಟ್ ಆಮೇಲೆ ಅಪ್ಪ ಅಮ್ಮ ಇರೋದ್ರಿಂದ ಅವ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಓಕೆ ಆದಿದೆ. ಅದಕ್ಕೆ ನಾನು ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟೆ ಬನ್ನಿ ಅಂತ. ಇಲ್ಲಾಂದರೆ ನಾನು ಒಬ್ಬಳೇ ಇದ್ದರೆ ಜಾಸ್ತಿ ಕಷ್ಟ ಆಗೋದು. ಇವಾಗೇನು ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ತಿಲ್ಲ. ನಾನು ಬೇರೆ ಅವ್ನು ಸ್ಕೂಲ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಸೊ ಅದು ಇದು ಆ ಥರ ಆಗ್ತಿರೋದ್ರಿಂದ ಅಪ್ಪ ಅಮ್ಮ ಇರೋದ್ರಿಂದ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಅದರಿಂದ ಅಷ್ಟೊಂದೇನು ಕಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಪ್ರಶ್ನೆ, ರಮ್ಯಾ ಅಲ್ಲಿ ಹೋಗಿ ಇರೋದೇನಾದರೂ ಪ್ಲ್ಯಾನ್ ಇದೆಯಾ, ಅದಕ್ಕೆ ಹೋಗಿದ್ರ ಅಂತ. ಸೊ ಸದ್ಯಕ್ಕೆ ಇರೋದಂತೆಲ್ಲ ಏನು ಪ್ಲ್ಯಾನ್ ಇಲ್ಲ, ಬಟ್ ನಮ್ಮಿಬ್ಬರಿಗೆ ಇದೆ ಯಾವಾಗಲಾದರೂ, ಅಂದರೆ US ಅಂತಲೇ ಯಾವುದಾದ್ರೂ ಬೇರೆ ಹೋಗಿ ಇರಬೇಕಂತ. ಸೊ ಅದು ಕೂಡ ನಾವು ಇನ್ನೂ ಮಾಡ್ತಾಯಿದ್ದೀವಿ, ಎಲ್ಲೋದ್ರೆ ಚೆನ್ನಾಗಿರುತ್ತೆ, ಹೇಗೆ ಏನು ಅಂತ. ಸೊ ಅದು ಇನ್ನೂ ನಡೀತಾನೇ ಇದೆ, ಅದು ಗೊತ್ತಿಲ್ಲ. ಸೊ ಯಾವಾಗ ಅದು ಕನ್ಫರ್ಮ್ ಮಾಡಿದಾಗ ಹೇಳ್ತೀನಿ. ಬಟ್ ಚಂದು US ಕಂಪ್ನಿಗೆ ಕೆಲಸ ಮಾಡೋದ್ರಿಂದ
ಅಕಸ್ಮಾತ್ ಅವ್ರು ಬರಲೇಬೇಕಂದ್ರೆ ಅವಾಗ ಹೋಗ್ಬೇಕಾಗತ್ತೆ. ಸೊ ಅವಾಗ ನಾವೇನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಕರೆದಾಗ ಹೋಗ್ಲೇಬೇಕಾಗತ್ತೆ. ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ರಿಮೋಟ್ ಇರೋದ್ರಿಂದ ಓಕೆ ಇಲ್ಲಿಂದ ವರ್ಕ್ ಮಾಡೋದು ನಡೀತಾ ಇದೆ. ಬಟ್ ಅವ್ರು ಏನಾದರೂ ಬರಲೇಬೇಕಂದ್ರೆ ಹೋಗ್ಬೇಕಾಗತ್ತೆ. ಸೊ ಇದು ನಿಮ್ಮ ಮುಂದಿನ ಪ್ರಶ್ನೆಗೆ ನನ್ನ ಉತ್ತರ. ಸೊ ಇಷ್ಟು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.